ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಪೇತ್ರನು ಬರೆದ 2ನೇ ಪತ್ರಿಕೆ, ಸೆಕೆಂಡ್ ಎಪಿಸಲ್ ಆಫ್ ಪೀಟರ್, ಚಾಪ್ಟರ್ 1. 2ನೇ ಪೇತ್ರ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ವಿಷಯ ಏನಂದರೆ, ಭಾಳ ವಿಶೇಷವಾದಂಥ ಒಂದು ವಿಷಯವನ್ನು ನಾವು ನೋಡಿಕೊಳ್ಳಿಕ್ಕಿದ್ದೇವೆ. ನನಗೂ ಕೂಡ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಷಯ. ಅದೇನಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಜಾರ್ತೇವೆ, ಎಡವುತ್ತೇವೆ, ಬೀಳ್ತೇವೆ ಆತ್ಮಿಕ ಜೀವನದಲ್ಲಿ. ಆದರೆ ಪೇತ್ರನು 2ನೇ ಪೇತ್ರ 1ನೇ ಅಧ್ಯಾಯದ 10ನೇ ವಚನದಲ್ಲಿ ಇಂತಿಂಥದ್ದನ್ನು ನೀವು ಮಾಡಿದರೆ, ಇವುಗಳನ್ನು ನೀವು ಮಾಡಿದರೆ ಎಂದಿಗೂ ತಪ್ಪಿ ಹೋಗೋದಿಲ್ಲ ಅಥವಾ ಎಡಹುವುದಿಲ್ಲ ಅಥವಾ ಬೀಳುವುದಿಲ್ಲ ಅಂತ ಹೇಳ್ಬಿಟ್ಟು ದೇವರ ವಾಕ್ಯವು ಹೇಳುತ್ತದೆ. ಹುಟ್ಟಿದ ಮಗು ಬೆಳೀತಾ ಹೋದಾಗ ಪ್ರಾರಂಭದ 1, 2, 3, 4 ವರ್ಷಗಳಲ್ಲಿ ಬೀಳುವಂಥದ್ದು ಸಹಜ. ಆದರೆ 30-40 ವರ್ಷಗಳಾದ ಮೇಲೆ ಇನ್ನೂ ಬೀಳ್ತಾ ಇದ್ದರೆ ಪ್ರತಿದಿನ ಅದು ಸರಿಯಲ್ಲ ಅಂತ ನನ್ನ ಆತ್ಮಿಕ ನಾಯಕರು ನನಗೆ ಹೇಳಿದ್ದ ಮಾತು ನೆನಪಿಗೆ ಬರ್ತಾ ಇದೆ. ಆದ ಕಾರಣ ಇಂದು ನಾವು ನೋಡಲಿಕ್ಕಿರುವಂಥ ವಿಷಯ, ಬೀಳದ ಜೀವನಕ್ಕೆ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಅನ್ಫಾಲಿಂಗ್ ಲೈಫ್. ಯಾರಿಗೆ ಸಂದೇಶ? ನಮಗೆ. ಆದ ಕಾರಣ ಇದು ಯಾರಿಗೋ ಬೇರೆಯವರಿಗೆ ಎಂಬುದಾಗಿ ನಾನು ತೆಗೆದುಕೊಳ್ಳೋದಿಲ್ಲ. ಇದು ನನಗೆ ಬೇಕಿ ಸಂದೇಶ. ಯಾಕಂದರೆ ನಾನು ಬೀಳದೆ ಬಯಸ್ತೇನೆ. ಬೀಳದಂಥ ಮನಸ್ಸಿನಲ್ಲಿ ಬೀಳದೇ ಇರುವಂಥ ಜೀವನ, ಕಣ್ಣಲ್ಲಿ ಬೀಳದೇ ಇರುವಂಥ ಜೀವನ, ಮನಸ್ಸಿನಲ್ಲಿ ಬೀಳದೇ ಇರುವಂಥ ಜೀವನ, ಕೃತ್ಯದಲ್ಲಿ ಬೀಳದೇ ಇರುವಂಥ ಜೀವನ, ಅಂಥ ಒಂದು ಜೀವನವನ್ನು ಮಾಡ ಬಯಸ್ತೇನೆ. ಯಾಕಂತ ಹೇಳಿದ್ರೆ, ಯೂದನ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನದಲ್ಲಿ ಎಡವಿ ಬೀಳದಂತೆ, ವಾವ್, ಜೂಡ್ 1:24, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ಒಂದು, ತನ್ನ ಮಹಿಮೆಯ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ, ವಾವ್, ಅತ್ಯಂತ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ದೇವರು. ನಮ್ಮ ದೇವರು ಎಂಥ ದೇವರು? ಎಡವಿ ಬೀಳದಂತೆ ಕಾಯುವುದಕ್ಕೆ ಶಕ್ತನಾಗಿರುವ ದೇವರು. ಆದ್ದರಿಂದ ನಾವು ಈಗ 2ನೇ ಪೇತ್ರ 1ನೇ ಅಧ್ಯಾಯದಿಂದ ಬೀಳದಿರುವ ಜೀವನದ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಅನ್ಫಾಲಿಂಗ್ ಲೈಫ್. ಮೊದಲನೇದಾಗಿ ಪರಿಜ್ಞಾನ, ನಾಲೆಡ್ಜ್, ತಿಳುವಳಿಕೆ. 2ನೇ ಪೇತ್ರ 1ನೇ ಅಧ್ಯಾಯದ 2ನೇ ವಚನ, ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿಯೂ ಜ್ಞಾನ, ಪರಿಜ್ಞಾನ, ಇದು ಭಾಳ ಪ್ರಾಮುಖ್ಯ. ದ ನಾಲೆಡ್ಜ್ ಆಫ್ ಗಾಡ್. A.W. ಟೋಸರ್ ಎಂಬಂಥ ಮಹಾಭಕ್ತರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ದ ನಾಲೆಡ್ಜ್ ಆಫ್ ದ ಹೋಲಿ, ಪರಿಶುದ್ಧನ ತಿಳುವಳಿಕೆ ಅಂತ ಹೇಳ್ಬಿಟ್ಟು. ಆ ತಿಳುವಳಿಕೆ ನಮಗೆ ಬೇಕು. ಅದೇನು ಮಾಡ್ತದೆ? ಬೀಳದಿರುವಂತೆ ಸಹಾಯ ಮಾಡ್ತದೆ. ಇದು ಮೊದಲನೇ ರಹಸ್ಯ. 2ನೇ ರಹಸ್ಯ ಕಾಲಿಂಗ್, ಕರೆಯುವಿಕೆ. ಬೀಳದಿರುವ ಜೀವನದ ಮೊದಲನೇ ರಹಸ್ಯ ದೇವರ ವಾಕ್ಯದ ಜ್ಞಾನ. 2ನೇ ರಹಸ್ಯ ದೇವರ ಕರೆಯುವಿಕೆ, ದಿ ಕಾಲಿಂಗ್ ಆಫ್ ಗಾಡ್. 2ನೇ ಪೇತ್ರ 1ನೇ ಅಧ್ಯಾಯದ 3ನೇ ವಚನದಲ್ಲಿ ತನ್ನ ಮಹಿಮೆಗಾಗಿಯೂ ಗುಣಾತಿಶಯಕ್ಕಾಗಿಯೂ ನಮ್ಮನ್ನು ಕರೆದಾತನ, ಯಾವುದಕ್ಕಾಗಿ ದೇವರು ಕರೆದ್ರಂತೆ? ತನ್ನ ಮಹಿಮೆಗಾಗಿ, ವಾವ್, ತನ್ನ ಗುಣಾತಿಶಯಕ್ಕಾಗಿ, ವಾವ್,
ದೇವರು ಕರೆದ್ರಂತೆ. ಆದ ಕಾರಣ ಆ ಕರೆ ವಿಲ್ ಕೀಪ್ ಅಸ್ ಫ್ರಮ್ ಫಾಲಿಂಗ್. ಆ ಒಂದು ಕರೆ ಬೀಳದಂತೆ ಕಾಯುವಂಥದ್ದು. ಹಿಸ್ ಕಾಲಿಂಗ್ ವಿಲ್ ಕೀಪ್ ಅಸ್ ಫ್ರಮ್ ಫಾಲಿಂಗ್. ಮೂರನೇದಾಗಿ ಭಾಳ ಚೆನ್ನಾಗಿದೆ. ಮೂರನೇದು ಅಂದ ಹಾಗೆ 2 ಪೇತ್ರ 1ನೇ ಅಧ್ಯಾಯದಿಂದ ಬೀಳದ ಜೀವನದ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಅನ್ಫಾಲಿಂಗ್ ಲೈಫ್. ಅದರಲ್ಲಿ ಮೂರನೇದು ದೈವ ಶಕ್ತಿ, ಡಿವೈನ್ ಪವರ್, ದೈವ ಶಕ್ತಿ. 2ನೇ ಪೇತ್ರ 1ನೇ ಅಧ್ಯಾಯದ 3ನೇ ವಚನದಲ್ಲಿ ಆತನ ದೈವ ಶಕ್ತಿಯು, ವಾವ್, ದೈವ ಶಕ್ತಿಯು, ದೇವರ ಶಕ್ತಿ ಅಂತ ಅರ್ಥ. ಹಾಗಾದರೆ ನಾವು ಬೀಳದೇ ಇರಬೇಕಾದರೆ ದೇವರ ಶಕ್ತಿ ಯಾವ ರೀತಿಯಾಗಿ, ಮತ್ತಾಯ 14ರಲ್ಲಿ ಪೇತ್ರನ ಆ ನೀರಲ್ಲಿ, ಸಮುದ್ರ ನೀರಿನಲ್ಲಿ ಮುಳುಗಿ ಹೋಗ್ತಾ ಇರುವಾಗ ಕರ್ತನೇ ಕಾಪಾಡು, ಹೆಲ್ಪ್ ಮೀ ಅಂತ ಕರೆಯುವಾಗ ಯೇಸು ಕರ್ತನು ಕೈ ಚಾಚಿ ಅವನ ಕೈಯನ್ನು ಯಾವ ರೀತಿಯಾಗಿ ಹಿಡಿದರೂ ಬೀಳದಂತೆ, ಆ ರೀತಿಯಾಗಿ ನಮ್ಮನ್ನು ಕೂಡ ಈ ದೈವ ಶಕ್ತಿ, ಡಿವೈನ್ ಪವರ್ ವಿಲ್ ಹೆಲ್ಪ್ ಅಸ್. ಯಾವುದಕ್ಕಾಗಿ? 2ನೇ ಪೇತ್ರ 1ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ನೋಡುವಾಗ ದೈವಶಕ್ತಿಯು ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವನ್ನು ನಮಗೆ ದಯಪಾಲಿಸಂತೆ. ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವುಗಳನ್ನು ನಮಗೆ ದೇವರು ದಯಪಾಲಿಸಿದ್ದಾರೆ. ವಾವ್! ಜೀವಕ್ಕಂದರೆ ಈ ಜೀವನದಲ್ಲಿ ಮಾಡುವ ಜೀವನಕ್ಕೆ ಬೇಕಾದದ್ದೆಲ್ಲವೂ ದೇವರು ಕೊಟ್ಟಿದ್ದಾರೆ ತನ್ನ ದೈವ ಶಕ್ತಿಯಿಂದ. ಭಕ್ತಿಗಂದರೆ ಈ ಜೀವನದಲ್ಲಿ ಭಕ್ತಿವಂತರಾಗಿ ಬಾಳುವುದಕ್ಕೆ ಬೇಕಾದದ್ದು ಎಲ್ಲವೂ ದೇವರು ಕೊಟ್ಟಿದ್ದಾರೆ. ಬೇರೆ ವಿಷಯಗಳು ನಮ್ಗೆ ಗೊತ್ತಿಲ್ಲ, ಆದರೆ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ ದೇವರು ಕೊಟ್ಟಿದ್ದಾರೆ. ಬೈಬಲ್ನಲ್ಲಿದೆ. ಜೀವಕ್ಕೂ ಭಕ್ತಿಗೆ ಬೇಕಾದ ಎಲ್ಲ ಪ್ರಶ್ನೆಗೂ ಉತ್ತರ ಬೈಬಲ್ನಲ್ಲಿ ಇದೆ. ಬೇರೆ ವಿಷಯಗಳು ಗೊತ್ತಿಲ್ಲ. ಇದರಿಂದ ಬರುವಂಥದ್ದೇ ಬೇರೆ ವಿಷಯಗಳು ದೇವರಿಗಾಗಿ, ದೇವರ ಉದ್ದೇಶಕ್ಕಾಗಿ, ದೇವರ ಮಹಿಮೆಗಾಗಿ, ದೇವರ ಸಂಕಲ್ಪಕ್ಕೆ ಅನುಸಾರವಾಗಿ. ಸರಿ, 4ನೇದಾಗಿ ನಾವು ಏನು ಧ್ಯಾನ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ 2ನೇ ಪೇತ್ರ 1ನೇ ಅಧ್ಯಾಯದಿಂದ ಬೀಳದಿರುವ ಜೀವನದ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಅನ್ಫಾಲಿಂಗ್ ಲೈಫ್. ಅದರಲ್ಲಿ ತಿಳುವಳಿಕೆ 1ನೇದು, ಕರೆಯುವಿಕೆ 2ನೇದು, ದೈವಶಕ್ತಿ 3ನೇದು, 4ನೇದು ಭಾಳ ಚೆನ್ನಾಗಿದೆ, ದೈವ ಸ್ವಭಾವ, ಡಿವೈನ್ ನೇಚರ್. ಹೌದು, 2ನೇ ಪೇತ್ರ 1ನೇ ಅಧ್ಯಾಯದ 4ನೇ ವಚನದಲ್ಲಿ ನೀವು ಲೋಕದಲ್ಲಿ ದುರಾಶೆಯಿಂದುಂಟಾಗುವ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು, ವಾವ್, ಭಾಳ ಇಂಪಾರ್ಟೆಂಟ್, ನಮಗೆ ಇಂಪಾರ್ಟೆಂಟ್. ನಾನು ಈ ಲೋಕದಲ್ಲಿರುವಂಥ ಈ ಲೋಕದಲ್ಲಿ ದುರಾಶೆಯಿಂದ ಉಂಟಾಗುವ ಕೆಟ್ಟತನಕ್ಕೆ ನಾನು ತಪ್ಪಿಸಿಕೊಳ್ಳಬೇಕು. ಹಾಗಿದ್ರೆ ಏನು ಮಾಡಬೇಕು? ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದಬೇಕು. ಐ ಮಸ್ಟ್ ಪಾರ್ಟೇಕ್ ಆಫ್ ದ ಡಿವೈನ್ ನೇಚರ್. ಅನೇಕ ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ನಮ್ಮ ಸಭೆಯಲ್ಲಿ ನನ್ನ ಆತ್ಮಿಕ ನಾಯಕರು ಇದರ ಬಗ್ಗೆ ಮಾತನಾಡ್ತಾ ಇರುವಂಥದ್ದು ಈಗಲೂ ನೆನಪಿದೆ. ಡಿವೈನ್ ನೇಚರ್, ದೈವ ಸ್ವಭಾವದಲ್ಲಿ ಪಾಲಾಗಬೇಕು. ಜಸ್ಟ್ ಅದನ್ನು ಅಪ್ರಿಷಿಯೇಟ್ ಮಾಡುವುದಲ್ಲ, ದೇವರು ಒಳ್ಳೆಯ ಸ್ವಭಾವ, ಯೇಸು ಕರ್ತನು ಒಳ್ಳೆಯ ಸ್ವಭಾವ, ಒಳ್ಳೆಯ ಮನುಷ್ಯನಾಗಿ ಜೀವಿಸಿದ್ರಂತಲ್ಲ, ಅದರಲ್ಲಿ ಪಾಲನ್ನು, ಪಾರ್ಟೇಕ್ ಆಫ್ ದ ಡಿವೈನ್ ನೇಚರ್. ಯಾವ ರೀತಿಯಾಗಿ ಈ ಒಂದು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದೋದು? ಆ ಪ್ರಶ್ನೆ ಇದ್ದರೆ ಅದೇ ವಚನ, ಅಂದರೆ 2ನೇ ಪೇತ್ರ 1ನೇ ಅಧ್ಯಾಯದ 4ನೇ ವಚನದಲ್ಲಿ ಆನ್ಸರ್ ಇದೆ. ಅದೇನಂತ ಹೇಳಿದ್ರೆ, ಅತ್ಯಂತ ಮಹತ್ವವುಳ್ಳ ಅಮೂಲ್ಯವಾದ ವಾಗ್ದಾನಗಳ ಮುಖಾಂತರ ದೇವರು ನಮಗೆ ಅತ್ಯಂತ ಮಹತ್ವವುಳ್ಳ ಅಮೂಲ್ಯವಾದ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ಆ ವಾಗ್ದಾನಗಳ ಮೂಲಕ ನಾವು
ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುತ್ತೇವೆ. ಆವಾಗ ಬೀಳದ ಜೀವನ ನಮ್ಮದಾಗುತ್ತದೆ. ಅನ್ಫಾಲಿಂಗ್ ಲೈಫ್ ವಿಲ್ ಬಿ ಅವರ್ಸ್ ಆ್ಯಂಡ್ ಮೈನ್ ಆಲ್ಸೋ. ಐದನೇದಾಗಿ ಆ್ಯಡ್ ಆನ್, ಅಡಿಷನ್. ಅಂದರೆ ನಾವು 2 ಪೇತ್ರ 1ನೇ ಅಧ್ಯಾಯದ 7ನೇ ವಚನದ ಕೊನೆಯ ಭಾಗದಲ್ಲಿ ಇದಕ್ಕೆ ಇದನ್ನು ಕೂಡಿಸ್ರಿ, 5ನೇ ವಚನದಿಂದ ನಾವು ನೋಡುವಾಗ ಕೂಡಿಸ್ರಿ ಅಂತಿದೆ. ನಂಬಿಕೆ, ಸದ್ಗುಣ, ಜ್ಞಾನ, ದಮೆ, ತಾಳ್ಮೆ, ಭಕ್ತಿ, ಸಹೋದರ ದಯೆಗೆ ಪ್ರೀತಿ, ಈ ರೀತಿಯಾಗಿ ಒಂದೊಂದಕ್ಕೂ ಒಂದೊಂದು ಕೂಡಿಸ್ತಾ ಇದ್ದರೆ ಏನಾಗ್ತದೆ? ಬೀಳದಿರುವ ಜೀವನ ನಮ್ಮದಾಗುವುದು. ನಾವು ಕೂಡಿಸ್ತಾ ಇಲ್ಲ, ನಾನು ಕೂಡಿಸ್ತಾ ಇಲ್ಲ. ಆದರೂ ಒಂದು ತೀರ್ಮಾನ ದೇವರ ಸಹಾಯದಿಂದ ತಕ್ಕೊಳ್ಳೋಣ. ಕರ್ತನೇ, ನನಗಿರುವ ನಂಬಿಕೆಗೆ ಸದ್ಗುಣವನ್ನು, ನನ್ನ ಸದ್ಗುಣಕ್ಕೆ ಜ್ಞಾನವನ್ನು, ನನ್ನ ಜ್ಞಾನಕ್ಕೆ ದಮೆಯನ್ನು, ನನ್ನ ದಮೆಗೆ ತಾಳ್ಮೆಯನ್ನು, ನನ್ನ ತಾಳ್ಮೆಗೆ ದೇವರೇ ಭಕ್ತಿಯನ್ನು, ನನ್ನ ಭಕ್ತಿಗೆ ಸಹೋದರ ದಯೆಯನ್ನು, ನನ್ನ ಸಹೋದರ ದಯೆಗೆ ನಾನು ಪ್ರೀತಿಯನ್ನು ಕೂಡಿಸುವಂತೆ ಸಹಾಯ ಮಾಡಂತ ಹೇಳುವಾಗ ದೇವರು ಸಹಾಯ ಮಾಡ್ತಾರೆ. ನಾವು ಕೇಳಲಿಲ್ಲ, ದೇವರು ಕೂಡಿಸಲಿಲ್ಲ. ಆ್ಯಡ್ ಆನ್, ಕೂಡಿಸುವಿಕೆ, 5ನೇ ರಹಸ್ಯ. 5th ಸೀಕ್ರೆಟ್ ಆಫ್ ಅನ್ಫಾಲಿಂಗ್ ಲೈಫ್, ಅಡಿಷನಲ್ ಕ್ವಾಲಿಟೀಸ್. 6ನೇದಾಗಿ, ಆ ರೀತಿಯಾಗಿ ಕೂಡಿಸುವಾಗ 8ನೇ ವಚನ ಹೆಚ್ಚೆಚ್ಚಾಗುತ್ತಾ ಬಂದರೆ ಏನಾಗ್ತದೆ? ನಾವು ನಿಷ್ಫಲರು ಆಗುವುದಿಲ್ಲ. ಅಥವಾ ಅದನ್ನು ಪಾಸಿಟಿವ್ ಆಗಿ ಹೇಳಬೇಕಾದ್ರೆ ಫ್ರೂಟ್ಫುಲ್ನೆಸ್, ಫಲದಾಯಕ ಜೀವನ. ಹೌದು, ನಾನು ಬೀಳದ ಜೀವನವನ್ನು ಭೂಲೋಕದಲ್ಲಿ ಮಾಡಬೇಕಾದ್ರೆ ನಾನು ಫಲ ಕೊಡುವ ಜೀವನವನ್ನು ಮಾಡಬೇಕು. ಟು ಲಿವ್ ಎ ಲೈಫ್ ಆಫ್ ಅನ್ಫಾಲಿಂಗ್, ಐ ನೀಡ್ ಟು ಬಿ ಫ್ರೂಟ್ಫುಲ್, ಫಲದಾಯಕ ಜೀವನ. ಆ ರೀತಿಯಾಗಿ ಜೀವನ ಮಾಡುವಾಗ ಏನಾಗ್ತದೆ? ನಾನು ಬೀಳೋದಿಲ್ಲ. ಯೇಸು ಎಂಬ ಹೆಸರಿನ ಅರ್ಥ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 21ನೇ ವಚನದಲ್ಲಿ ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕಂದರೆ ಆತನೇ ತನ್ನ ಜನರ ಪಾಪಗಳನ್ನು ಬಿಡಿಸಿ ಕಾಯುವನು. ಆ ರೀತಿಯಾಗಿ ಆತನು ಯೇಸುವಿನ ಅನುಭವ ಇದು ಅಂತ ಹೇಳ್ತೇನೆ ರೀ. ಜೀಸಸ್ ಎಕ್ಸ್ಪೀರಿಯನ್ಸ್ ಏನದು? ಯೇಸುವಿನ ಅನುಭವ, ಪಾಪಗಳಿಂದ ಬಿಡಿಸಿ ಕಾಯುವ ಅನುಭವ. ಆ ರೀತಿಯಾಗಿ ಬೀಳದ ಜೀವನ ನಾವು ಮಾಡುವಾಗ, ನಾವು ಫಲ ಕೊಡುವಂಥವರಾಗುವಾಗ ಬೀಳದ ಜೀವನ ಮಾಡ್ತೇವೆ ರೀ. ಆ ರೀತಿಯಾಗಿ ಮಾಡಲಿಕ್ಕೆ ದೇವರು ಸಹಾಯ ಮಾಡಲಿ. ಮತ್ತು ಇನ್ನೊಂದು ವಿಷಯ, 6 ವಿಷಯಗಳು ಆಯಿತು, ಇನ್ನು 10 ವಿಷಯಗಳು ಇದೆ, ಬೇಗ ನಾವು ನೋಡಬೇಕು. 7ನೇ ಸೀಕ್ರೆಟ್ ಏನಂತ ಹೇಳಿದರೆ, ನಾವು ನಮ್ಮ ಗತಕಾಲವನ್ನು ಮರೆಯಬಾರದು. ನಾವೇನಾಗಿದ್ದೇವೋ ಹಿಂದಣ ಪಾಪಗಳಿಂದ ಶುದ್ಧನಾದದ್ದು ನಾವು ಮರಿಬಾರದು. ಮುಖ್ಯವಾಗಿ ದೇವರು ನನ್ನ ಪಾಪಿಯಾದ ನನ್ನನ್ನು ಶುದ್ಧ ಮಾಡಿದ್ದಾನೆ, ಕ್ಷಮಿಸಿದ್ದಾನೆ ಎಂಬಂಥದ್ದನ್ನು 2ನೇ ಪೇತ್ರ 1ನೇ ಅಧ್ಯಾಯದ 9ನೇ ವಚನ. 8ನೇದಾಗಿ ಆಯ್ಕೆಯನ್ನು ದೃಢ ಮಾಡುವುದು, ಆಯ್ಕೆಯನ್ನು ದೃಢಪಡಿಸಿಕೊಳ್ಳುವಂಥದ್ದು. 2ನೇ ಪೇತ್ರ 1:10, ಮೇಕಿಂಗ್ ಶೋರ್ ಆಫ್ ದಿ ಎಲೆಕ್ಷನ್ ಆರ್ ಸೆಲೆಕ್ಷನ್. ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡ್ರಲ್ಲ, ಅದನ್ನು ನಾವು ದೃಢ ಮಾಡಿಕೊಳ್ಳಬೇಕು, ಅದನ್ನು ಜಾಗೃತಿಯಿಂದ ದೃಢ ಮಾಡಿಕೊಳ್ಬೇಕು. ಆ ರೀತಿಯಾಗಿದ್ದರೆ, ಇವುಗಳನ್ನು ಮಾಡಿದರೆ ನೀವು ಎಂದಿಗೂ ತಪ್ಪಿ ಹೋಗೋದಿಲ್ಲ, ಬೀಳುವುದಿಲ್ಲ ಅಂತ ಹೇಳ್ಬಿಟ್ಟು 2ನೇ ಪೇತ್ರ 1ನೇ ಅಧ್ಯಾಯದ 10ನೇ ವಚನದಲ್ಲಿ ದೇವರ ವಾಗ್ದಾನ. 11ನೇ ಒಂದು ರಹಸ್ಯ ಏನಂದರೆ,
ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ಸಹಾಯ ಮಾಡ್ತಾರಂತೆ. 11ನೇ ವಚನ 9ನೇ ರಹಸ್ಯ, ಗಾಡ್ಸ್ ಹೆಲ್ಪ್. ಯಾವುದಕ್ಕೆ ಬೀಳದಿರುವಂತೆ ದೇವರು ಕೊನೆ ಮುಟ್ಟಿಸ್ತಾರೆ ಅಂತ ಹೇಳಿಬಿಟ್ಟು. ಮತ್ತು ಅದೇ ರೀತಿಯಾಗಿ ಪ್ರಯಾಸ ಪಡಬೇಕು. 2ನೇ ಪೇತ್ರ 1:15 ಪ್ರಯಾಸ ಪಡುವುದು. ಪೇತ್ರ ಪ್ರಯಾಸ ಪಟ್ಟ. ಹೌದು, ನಾವು ಕೂಡ ಪ್ರಯಾಸ ಪಡಬೇಕು. ಸೋಮಾರಿಯಾಗಿದ್ದರೆ ಬೀಳದ ಜೀವನ ಆಗೋದಿಲ್ಲ. ಪ್ರಯಾಸ ಪಡಬೇಕು. ಪೇತ್ರನ ಹಾಗೆ ಬೇರೆಯವ್ರಿಗೆ ಬ್ಲೆಸ್ಸಿಂಗ್ ಆಗಿರಬೇಕು. ಅವಾಗೇನಾಗ್ತದೆ, ನಾವು ಬೀಳದ ಜೀವನ. ಅದರ 10ನೇ ರಹಸ್ಯ. 11ನೇ ರಹಸ್ಯ, ಕ್ರಿಸ್ತನ ಶಕ್ತಿ. ಕ್ರಿಸ್ತನ ಶಕ್ತಿ. ಹೌದು, 16ನೇ ವಚನ. 2ನೇ ಪೇತ್ರ 1:16 ಕ್ರಿಸ್ತನ ಶಕ್ತಿ ನಮಗೆ ಆತನ ಪ್ರತ್ಯಕ್ಷತೆಯಲ್ಲಿ ಬರ್ತದೆ. ಈಗಲೂ ಅದು ಲಭ್ಯವಾಗಿರ್ತದೆ. 12ನೇ ರಹಸ್ಯ ನನಗೆ ಭಾಳ ಇಷ್ಟ ಇದು. 2ನೇ ಪೇತ್ರ 1:17 ಈತನು ನನಗೆ ಪ್ರಿಯನಾಗಿರುವ ಮಗನು, ಈತನ ನಾನು ಮೆಚ್ಚಿದ್ದೇನೆ. ದೇವರನ್ನು ಮೆಚ್ಚಿಸಬೇಕು. ಗೆಟಿಂಗ್ ದಿ ಅಪ್ರೂವಲ್ ಆಫ್ ಗಾಡ್, ದೇವರ ಮೆಚ್ಚುಗೆಯನ್ನು ಗಳಿಸುವುದು. ಆ ರೀತಿಯಾಗಿ ದೇವರ ಮೆಚ್ಚುಗೆಯನ್ನು ನಾವು ಗಳಿಸಿದರೆ ಏನಾಗ್ತದೆ, ಬೀಳದ ಜೀವನ ನಮ್ಮದಾಗ್ತದೆ. 13ನೇ ರಹಸ್ಯ, ವಾಯ್ಸ್ ಆಫ್ ಗಾಡ್, ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದು. 2ನೇ ಪೇತ್ರ 1:18 ಆತನ ಸ್ವರವನ್ನು ನಾವೇ ಕೇಳಿಸಿಕೊಂಡಿದ್ದೇವೆ ಅಂತ ಪೇತ್ರನು ಹೇಳುವಾಗ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂಥದ್ದು. ಅವತ್ತು ಮಾತ್ರವಲ್ಲ, ಜೀವಮಾನವೆಲ್ಲ ನಾವು ಕೇಳಿಸ್ಕೊಳ್ಳಲಿಕ್ಕೆ ಹಾರೈಸಬೇಕು. ನಾನು ಹಾರೈಸ್ತೇನೆ. ಸ್ವಲ್ಪ ಟೈಮ್ ಹಿಡಿತದೆ, ಸುಲಭ ಅಲ್ಲ, ಆದರೂ ದೇವರು ಮಾತಾಡ್ತಾರೆ. 14ನೇ ರಹಸ್ಯ ಏನು ನೋಡ್ತಾ ಇದ್ದೇವೆ ನಾವು, ಏನು ಧ್ಯಾನ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, 2ನೇ ಪೇತ್ರ 1ನೇ ಅಧ್ಯಾಯದಿಂದ ಬೀಳದ ಜೀವನದ 16 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. 14ನೇ ರಹಸ್ಯ, ದೇವರ ವಾಕ್ಯ, ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ. ನಮಗೂ ಬಹು ದೃಢವಾದ ಪ್ರವಾದನೆಯ ವಾಕ್ಯವು ಇರ್ತದೆ ಅಂತ ಹೇಳ್ಬಿಟ್ಟು 2ನೇ ಪೇತ್ರ 1ನೇ ಅಧ್ಯಾಯದ 19ನೇ ವಚನದಲ್ಲಿ ಪೇತ್ರನು ಹೇಳುವಾಗ ಆ ವಾಕ್ಯವು ಬಹು ದೃಢವಾದ ಒಂದು ಅಸ್ಥಿವಾರವಾಗಿ ಪ್ರವಾದನೆಯಾಗಿ ಇರುವಂಥದ್ದನ್ನು. ಆದ ಕಾರಣ ಧೈರ್ಯದಿಂದ ಅಂದು ಪೇತ್ರನು ಪಂಚಶತಮ ದಿನದಂದು ಭಯಪಟ್ಟಂಥ ವ್ಯಕ್ತಿ, ಭಯಗ್ರಸ್ತನೂ ಆದ ವ್ಯಕ್ತಿ ಧೈರ್ಯವಾಗಿ ಮಾತನಾಡಿ 3,000 ಸುಮಾರು ಆತ್ಮಗಳನ್ನು ಗೆದ್ದದ್ದು ಈ ವಾಕ್ಯ ಧೈರ್ಯ ಕೊಡುತ್ತದೆ. ಮತ್ತು 15ನೇ ರಹಸ್ಯ, ಹೌದು, ಬೀಳದ ಜೀವನದ 16 ರಹಸ್ಯಗಳಲ್ಲಿ 15ನೇ ರಹಸ್ಯ ಏನಂತ ಹೇಳಿದ್ರೆ, ಅದೇ 19ನೇ ವಚನದ 2ನೇ ಭಾಗದಲ್ಲಿ, ಆ ದಿನವು ಬೆಳಗುವವರೆಗೆ ಉದಯ ನಕ್ಷತ್ರವು ನಿಮ್ಮ ಹೃದಯಗಳಲ್ಲಿ ಮೂಡುವಾಗ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ನೀವು ಲಕ್ಷ್ಯ ಕೊಡುವುದು. ಅಂದರೆ ಲಕ್ಷ್ಯ ಕೊಡುವ ಜೀವನ ಅದು ಬೇಕು. ಅದು ನಮಗೆ ರಹಸ್ಯವಾಗಿ ಇರ್ತದೆ ಬೀಳದ ಜೀವನಕ್ಕೆ. ಮತ್ತು ಇನ್ನೊಂದು ಕೂಡ ನಾನು ಹೇಳಬೇಕು, 21ನೇ ವಚನದಲ್ಲಿ ಪವಿತ್ರಾತ್ಮನ ಶಕ್ತಿ, ಪ್ರೇರಣೆ. ಪವಿತ್ರಾತ್ಮನ ಪ್ರೇರಣೆ ನಮಗಿರುವಾಗ, ಆತನ ನಡೆಸುವಿಕೆ ನಮಗಿರುವಾಗ, ಆತನ ಶಕ್ತಿ ನಮಗಿರುವಾಗ ಬೀಳದ ಜೀವನ ನಮ್ಮದಾಗ್ತದೆ. ಆಶ್ಚರ್ಯ ಅಲ್ವಾ? ಹೌದು. 2ನೇ ಪೇತ್ರ 1ನೇ ಅಧ್ಯಾಯದಿಂದ ನಾವು ಬೀಳದ ಜೀವನದ 16 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.